ಬಿಗ್ ಬಾಸ್ ಸೀಸನ್ 11 ಎರಡನೇ ಹಂತಕ್ಕೆ ಕಾಲಿಟ್ಟಾಯಿತು. ಮನೆಯಲ್ಲಿ ವೈಯಕ್ತಿಕ ವಿಚಾರಗಳಿಟ್ಕೊಂಡು ನಾಮಿನೇಷನ್ ಮಾಡೋದಾಗಿರ್ಬೋದು, ಟಾಸ್ಕ್ಗಳನ್ನು ಆಡೋದಾಗಿರ್ಬೋದು ಮಾಡಬೇಡಿ ಅಂತ ಹೇಳಿ ಸುದೀಪ್ ಅವರು ಹೇಳೋಗಿದ್ರು. ಆದರೂ ಕೂಡ ಅದು ಈಗ ಮುಂದುವರೆದಿದೆ. ಮನೆಯಲ್ಲಿ ಎರಡು ಗುಂಪುಗಳನ್ನಾಗಿ ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದು ನ್ಯೂಸ್ ಚಾನೆಲ್ಗಳಾಗಿ ಎರಡು ಗುಂಪುಗಳಾಗಿ ಮಾಡಿದ್ದಾರೆ. ಸೊ ಅದರಲ್ಲಿ ಒಂದು ಗುಂಪಿಗೆ ಇನ್ನೊಂದು ಗುಂಪು ಬಂದು ಒಂದು ಟಾಸ್ಕ್ ಅನ್ನು ಕೊಡಬೇಕು, ಅದನ್ನು ಅವರು ಕ್ಲಿಯರ್ ಮಾಡಿದ್ರೆ ಆ ಟೀಮ್ ಗೆದ್ದಂತೆ ಅಂತ ಹೇಳಿರ್ತಾರೆ. ಆದರೆ ಇಲ್ಲಿ ವಿಚಾರಗಳು ವೈಯಕ್ತಿಕವಾಗಿ ಹೋಗಿರೋ ಕಾರಣದಿಂದಾಗಿ ನಮ್ಮ ಶಿಶಿರ್ ಅವರು ಬಂದ್ಬಿಟ್ಟು ಐಶ್ವರ್ಯ ಅವರಿಗೆ ಹಾಗಲಕಾಯಿ ತಿನ್ಲಿಕ್ಕೆ ಕೊಡ್ತಾರೆ. ಜೊತೆಗೆ ತ್ರಿವಿಕ್ರಮ್ ಅವರು ಬಂದ್ಬಿಟ್ಟು ಡಿಪ್ಸ್ ಅನ್ನ ಹೊಡಿಲಿಕ್ಕೆ ಹೇಳ್ತಾರೆ. ಅದು ರಜತ್ ಅವ್ರನ್ನ ಕೂರಿಸ್ಕೊಂಡು ಶಿಶಿರ್ ಅವರು ಡಿಪ್ಸ್ ಅನ್ನ ಹೊಡಿಬೇಕು. ಸೊ ಅಲ್ಲೂ ಒಂದ್ ಸ್ವಲ್ಪ ಜಗಳ ಆಗಿದೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ರಜತ್ ಅವರು ಗೌತಮಿ ಅವರಿಗೆ ಮೆಣಸಿನಕಾಯಿಯನ್ನ ತಿನ್ನಕ್ಕೆ ಹೇಳಿದ್ರು. ಸೊ ಆ ಭರದಲ್ಲಿ ತಿಂದಂತಹ ಗೌತಮಿ ಆಮೇಲೆ ಕುತ್ತು ಒದ್ದಾಡ್ಬಿಟ್ಟಿದ್ದಾರೆ. ಸೊ ಖಾರಕ್ಕೋಸ್ಕರ ನಂತರ ತನ್ನ ಗೌತಮಿಗೋಸ್ಕರ ರಜತ್ ಹೀಗೆ ಮಾಡ್ದ ಅಂತ ಹೇಳಿ ಮಂಜಣ್ಣ ಅವರು ರಜತ್ ಅವರ ತಲೆ ಬೋಳಿಸ್ಲಿಕ್ಕೆ ಒಂದು ಟಾಸ್ಕ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಒಪ್ಪಿಗೆ ಕೊಟ್ಟಿರುವಂತಹ ರಜತ್ ಅವರು ತನ್ನ ತಲೆಯನ್ನ ಬೋಳಿಸ್ಕೊಂಡಿದ್ದಾರೆ. ಸೊ ಇದರ ಮೇಲೆ ಮನೆ ಮಂದಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಮಂಜಣ್ಣ ಅವರು ಇಂಥ ನಿರ್ಧಾರ ತಗೊಳ್ತಾರೆ ಅಂತ ಹೇಳಿ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಗೌತಮಿ ಅವರಿಗೆ ಮೆಣಸಿನಕಾಯಿ ಕೊಟ್ಟರು ಅಂತ ಹೇಳಿ ರಜತ್ ಅವರು ತಲೆ ಬೋಳಿಸ್ಕೋಬೇಕು ಅಂತ ಹೇಳಿ ಟಾಸ್ಕ್ ಅನ್ನ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ಹಾಗೆ ತ್ರಿವಿಕ್ರಮ್ ಅವರು ಡಿಪ್ಸ್ ಹೊಡಿಬೇಕಂತ ಹೇಳಿದ್ರಲ್ಲ ಶಿಶಿರ್ ಅವರಿಗೆ ರಜತ್ ಅವ್ರನ್ನ ಕೂರಿಸ್ಕೊಂಡು, ಆ ಟೈಮಲ್ಲಿ ಅವರ ಕೈ ಡಿಸ್ಲೊಕೇಟ್ ಆಗಿದೆ ಅಂತ ಹೇಳಿ ಚೈತ್ರ ಅವರು ಉಸ್ತುವಾರಿ ಹತ್ರ ಮಾತಾಡಬೇಕಾದ್ರೆ ತ್ರಿವಿಕ್ರಮ್ ಅವರು ಅಡ್ಡಬಾಯಿ ಹಾಕಿದ್ದಕ್ಕೆ ತ್ರಿವಿಕ್ರಮ್ ಅವರಿಗೆ ಚೈತ್ರ ಅವರು ಮುಚ್ಕೊಂಡು ಕುತ್ಕೊಳ್ಳೋ ಅಂತ ಹೇಳಿದ್ದಾರೆ. ಸೊ ಇದರಿಂದ ಕೆಂಡಕಾರದಂತಹ ಮಂಜಣ್ಣ ಹಾಗೂ ತ್ರಿವಿಕ್ರಮ್ ಚೈತ್ರ ಅವರ ಮೇಲೆ ಮುಗ್ಗಿ ಬಿದ್ದಿದ್ದಾರೆ. ಅದಕ್ಕೆ ಚೈತ್ರ ಅವರು, ನಾನು ಹೀಗೆ ಹೇಳೋದು, ಮರ್ಯಾದೆ ಯಾರು ಕೊಡಲು ಅವ್ರಿಗೆ ನಾನು ಮರ್ಯಾದೆ ಕೊಡೋದಿಲ್ಲ, ಏನಂತ ಮಾತಾಡ್ತಿದ್ದೀರಾ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಮನೆ ಮಂದಿಯವರೆಲ್ಲರೂ ಕೂಡ ಈ ಟಾಸ್ಕ್ ಅನ್ನ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ತಗೊಂಡಿದ್ದಾರೆ, ವೈಯಕ್ತಿಕವಾಗಿ ತಗೊಂಡಿದ್ದಾರೆ. ಎಲ್ಲರೂ ಕೂಡ ಯಾವುದೇ ರೀತಿಯಾದಂತಹ ಯೋಚನೆಗಳನ್ನ ಮಾಡಿ ತಗೋತಿದ್ದಾರೆ. ರಜತ್ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗುವಂತಹ ಲಕ್ಷಣಗಳು ಕಾಣುತ್ತೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ತಲೆ ಬೋಳ್ಸ್ಕೊಂಡವ್ರು ಎಲ್ಲರೂ ಕೂಡ ಫೈನಲ್ ಅಲ್ಲಿ ಹೋಗಿದ್ದಾರೆ. ಸ್ವತಃ ಗೆದ್ದಿರೋದು ಕೂಡ ನಾವು ನೋಡಿರ್ತೀವಿ. ಸೊ ತಲೆ ಬೋಳ್ಸಿರೋ ಇಬ್ರು ಸ್ಪರ್ಧಿನೂ ಕೂಡ ಒಬ್ರು ರನ್ನರ್ ಅಪ್ ಆಗಿದ್ದಾರೆ, ಒಬ್ಬ ವಿನ್ನರ್ ಕೂಡ ಆಗಿದ್ದಾರೆ. ಸೊ ರಜತ್ ಅವರು ಮೊಟ್ಟ ಮೊದಲ ಬಾರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ್ಬಿಟ್ಟು ಫೈನಲ್ ತಲುಪುವಂತಹ ಸ್ಪರ್ಧಿನೂ ಆಗಿರ್ಬೋದು, ಅದರ ಜೊತೆಗೆ ವಿನ್ ಆಗುವಂತಹ ಸ್ಪರ್ಧಿನೂ ಕೂಡ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿರುವಂತಹ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ರಜತ್ ಅವರು ಕೂಡ ಒಬ್ರು. ನೇರ ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಅಗ್ರೆಷನ್ ತೋರಿಸ್ತಾರೆ, ಜೊತೆಗೆ ಎಲ್ಲಾ ರೀತಿಯ ಎಂಟರ್ಟೈನ್ಮೆಂಟ್ ಗಳನ್ನು ಕೂಡ ಜನರಿಗೆ ಕೊಡ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಟಾಸ್ಕ್ ನ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ.